ಎಸ್ ಪಿ ಸಾಹೇಬ್ರೆ, ಇದನ್ನು ನಾವೇ ಬಗೆಹರಿಸ್ಕೋತೀವಿ. ನಿಮ್ಮ ತನಕ ಬರೋದು ಬೇಡ ಇದು. ಸರ್, ಮ್ಯಾಟ್ರನ್ನ ಆಗಲೇ ಸಾಲ್ವ್ ಮಲ್ಪವರಿಗೆ ಅಲ್ಲಿಗೆ ಹೋಗು. You are 100% right. ನಿಮ್ಮ ಇಷ್ಟು ಜನರಿಂದಾಗಿ ಕಾಲೇಜ್ ವಾತಾವರಣ ಹಾಳಾಗಬಾರ್ದು. ನಿಮ್ಮ ಸಮಸ್ಯೆಗಳನ್ನು ಈಗೋಗಳನ್ನು ಬಗೆಹರಿಸ್ಕೊಂಡ್ರೆ ಕಾಲೇಜ್, ಅದರ್ವೈಸ್ ನೋ. ಯು ಗೈಸ್ ಆರ್ ಸಸ್ಪೆಂಡೆಡ್. ಔಟ್ ಆಫ್ ಹಿಯರ್. ಇವತ್ತಿಲ್ಲಿ ಗ್ಯಾಂಗ್ ವಾರ್ ಶುರುವಾಗಿದ್ದೆ ನಿನ್ನಿಂದ. ನೀನು ಹಾಸ್ಟೆಲ್ ಹುಡುಗರಿಗೆ ಹೀರೋ ಆಗಿರ್ಬೋದು, ಕಾಲೇಜ್ಗಲ್ಲ. ಯು ಆರ್ ಮೆಂಟ್ ಟು ಬಿ ಅ ಸ್ಪೋರ್ಟ್ಸ್ ಮ್ಯಾನ್, ನಾಟ್ ಅ ಗ್ಯಾಂಗ್ಸ್ಟರ್. ಇಲ್ಲಿಗೆ ನಿಲ್ಲಿಸ್ಬಿಡು. ಗಲಾಟೆ ಮುಂದುವರಿಸ್ಬೇಡ. ಲಾಸ್ಟ್ ಇಯರ್ ಅಲ್ಲಿ ಇದ್ದೀವಿ. ನೀನ್ ಇಮೇಜ್ ಯಾಕೆ ಸ್ಪಾಯ್ಲ್ ಮಾಡ್ಕೋತೀಯ? ಯುವ ಪ್ಲೀಸ್ ರಿವರ್ಟ್ ಆಗ್ಬೇಡ. ಕಾಲೇಜಲ್ಲಿ ಗ್ಯಾಂಗ್ ವಾರ್ ಸ್ಟಾರ್ಟ್ ಆಗುತ್ತೆ. ಹಾಸ್ಟೆಲ್ ಸ್ಟೂಡೆಂಟ್ಸ್ ಎಲ್ಲ ಟಾರ್ಗೆಟ್ ಆಗ್ತಾರೆ. ಐ ಹೇಟ್ ಯು. ನಾನು ಹೊಡೆದಾಡಿದ ಹಾಸ್ಟೆಲ್ ಸ್ಟೂಡೆಂಟ್ಸ್ ಪರವಾಗಿ, ಒಬ್ಬ ಹಾಸ್ಟೆಲ್ ಸ್ಟೂಡೆಂಟ್ ಆಗಿ ನಿಮ್ ಪರವಾಗಿ ನಿಂತಿದ್ದಕ್ಕೆ ನನ್ನೇ ಬ್ಲೇಮ್ ಮಾಡ್ತೀಯಾ? ಇದನ್ನ ಪೀಸ್ಫುಲ್ ಆಗೋ ಹ್ಯಾಂಡಲ್ ಮಾಡ್ಬೋದಿತ್ತು. ಅಂದ್ರೆ ಕಾಂಪ್ರಮೈಸ್ ಆಗಿ ಅವ್ರಿಗೆ ಅಡ್ಜಸ್ಟ್ ಆಗಿರ್ಬೇಕಾ? ನಿನಗ್ ನೀನ್ ಈಗೋ ದೊಡ್ಡದಾದ್ರೆ ನನಗ್ ನನ್ನ ಎಜುಕೇಶನ್ ದೊಡ್ಡದು. ನಿನ್ ಜೊತೆ ಈ ತರ ಬದುಕದ್ ಕಷ್ಟ, ನನ್ ಕೈಲಾಗಲ್ಲ. ಕಾಂಪ್ರಮೈಸ್ ಅನ್ನೋದು ಲೈಫಲ್ಲೂ ಇಲ್ಲ, ಲವ್ ಅಲ್ಲೂ ಇಲ್ಲ. ಇಡೀ ಕಾಲೇಜ್ ಕ್ಯಾಂಪಸ್ ಕಂಟ್ರೋಲಲ್ಲಿ ಇದೆಯೇನ್ರಿ? ಲೈಬ್ರರಿ ಎಲ್ಲ ಓಕೆನಾ? ಎಸ್ ಸರ್. ಹಾಗೆ ಸ್ಪೋರ್ಟ್ಸ್ ರೂಮಲ್ಲೆಲ್ಲ ಓಕೆನಾ? ಸ್ಪೋರ್ಟ್ಸ್ ರೂಮಲ್ಲಿ ಎವ್ರಿಥಿಂಗ್ ಈಸ್ ಇನ್ ಕಂಟ್ರೋಲ್ ಸರ್. ಓಕೆ ಫೈನ್. ಪಾರ್ಕಿಂಗಲ್ಲೆಲ್ಲ ಆರಾಮುಂಟು ಸರ್. ಸರ್, ನೀವು ಆ ಎರಡೂ ಗ್ಯಾಂಗ್ನ ಸಸ್ಪೆಂಡ್ ಮಾಡಿದ್ದು ಒಳ್ಳೇದಾಯಿತು. ಎಸ್ಪೆಷಲಿ ಆ ಯುವ, ಅವನಿಂದ ಇಡೀ ಹಾಸ್ಟೆಲ್ ಹುಡುಗರು ಪ್ರವೋಕ್ ಆಗಿರೋರು. ಗಗನದೋಳು ಮೇಘಗಳು ಕಂಡಾಗಲೇ ನಲಿಯುತ್ತ ನವಿಲು. ಕಾಳಿಂಗ್ ನೋಡ್ರ ಪದ್ಯ ಉಂಟಲ್ಲ, ಅವರ ಮುಂದೆ ನಿಮ್ಮ ಬಾಬ್ ಮರ್ಲೆ ಬಚ್ಚು ಅವನು. ಈ ಸರಿ ಲೋಕಲ್ ಗಲಾಟೆಗಳಿಗೆ ಹುಡುಗರನ್ನ ಕಳಿಸ್ಬೇಕಾಯ್ತಾ? ನೀನು ಬರ್ಬೇಕು. ಸರಿ ಅಣ್ಣ. ಆವಾಗಿಂದ ನೋಡ್ತಾ ಇರೋದು ಎಂತದ? ಮೀನ್ ನೋಡುದಲ್ಲ ಸೀನ್ ನೋಡುದ? ಅಣ್ಣ ಅದು ಬಂದದ್ದು ಪೆಟ್ಟು ತಿಂದು ಬಂದಿದ್ಯಲ್ಲ ಮರ, ನಾಚಿಕೆ ಆಗುದಿಲ್ವಾ? ಯಾರ ಹೊಡೆದದ್ದು? ಯುವ. ಹುಡುಗರ ಸಪೋರ್ಟು ಬಹಳ ಉಂಟಂತಲ್ಲ? ಇಲ್ಲ ಅಣ್ಣ, ಹುಡುಗರಿಗೆ ಅವನ್ ಸಪೋರ್ಟ್ ಉಂಟು. ಎಂತ ಓದ್ತಿದ್ದಾನ ಅವನು? ಫೈನಲ್ ಇಯರ್ ಸ್ಟೂಡೆಂಟ್. ಅವನ ದಿನಚರಿ ಏನೋ? ಲವರ್ ಇದ್ದಾಳ? ಇದು 3 times. 1 2 1 2. Lift your legs. Lift your legs. Yes. 1 2 3 4. 1 2 3 4. ಹೆಡ್ ಶೇಕ್ ಮಾಡಬೇಕು. ಎನರ್ಜಿ ಇಲ್ಲಿ. ಕಮ್ ಆನ್, ಎನರ್ಜಿ. ಈ ಸಲ ಮಂಗಳೂರು ಕಾಲೇಜ್ ಫೆಸ್ಟ್ ಅಲ್ಲಿ ನೀವೇ ಚಂದ ಡ್ಯಾನ್ಸ್ ಮಾಡಬೇಕು. ಅದಕ್ಕೆ ವಾರದಲ್ಲಿ 4 ದಿನ ಪ್ರಾಕ್ಟೀಸ್ ಮಾಡಲೇಬೇಕು. ಎಲ್ಲರಿಗೂ ಆಲ್ ದ ಬೆಸ್ಟ್. ಆಯ್ತಾ? ಬಾಯ್. ಹಲೋ ಮೇಡಮ್, ಬರೀ ಲೋಕಲ್ನವ್ರಿಗೆ ಹೇಳ್ಕೊಡ್ಬೇಕು ಅಂತ ಎಷ್ಟು ಸರಿ ಹೇಳದ? ಭಾಷೆ ಬರೋದಿಲ್ಲ ನಿಮ್ಗೆ? ಈ ಲೋಕಲ್ ಹಾಸ್ಟೆಲ್ ಅಂತ ಡಿಫರೆನ್ಸ್ ನಿಮ್ಮ ಕಾಲೇಜಲ್ಲಿ ಇಟ್ಕೊಳ್ಳಿ. ಆಯ್ತಾ? ಈ ಕಲೆ ಮಧ್ಯೆ ಇದನ್ನೆಲ್ಲ ತರಬೇಡಿ. ಹಾಸ್ಟೆಲ್ ಸ್ಟೂಡೆಂಟ್ಸ್ನ ಎಲ್ಲ ಕಡೆ ಟಾರ್ಗೆಟ್ ಮಾಡ್ತಿದ್ದಾರೆ. ಯುವನ್ನ ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ನೀನೇ ಅವ್ರಿಗೆ ಸಾಫ್ಟ್ ಟಾರ್ಗೆಟ್. ಕೇರ್ಫುಲ್ ಆಗಿರು, ಹೇಳ್ತಿದ್ದೀನಿ. ನಿಮ್ಗೆ ಕೇಳುದು ಎಲ್ಲೇ ಹೋದದ್ದು? ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ವಿ. ಓ, ಲೈವ್ ಬ್ಯಾಂಡ, ಪಬ್ಬ, ಡಿಸ್ಕೋವಾ? ಅಪ್ಪ ಅಮ್ಮ ಕೊಡು ಹಣ ಸಾಕಾಗೋದಿಲ್ವಾ ನಿಮ್ ಖರ್ಚಿಗೆ? ಬೇವರ್ಸಿಗಳ. ನಾ ಇಲ್ಲಿ ಸೆಕ್ಯೂರಿಟಿಯಾ?
ನಿಮ್ಗೋಸ್ಕರ ಕಾಯ್ಕೊಂಡು ಕೂತ್ಕೊಂಡು ಬೀಗ ತೆಗಿಲಿಕ್ಕೆ ಗಂಟೆ 9:30 ಆಯ್ತು. ಎಲ್ಲೋಗಿದ್ರಿ ಕುಡಿಲಿಕ್ಕೆ? ಬರೀ ಅಬ್ಯೂಸೇ ಆಯ್ತು. ನಿಮಗ್ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡೋದಿಕ್ ಬರಲ್ವಾ? ಏ ಬಾರೆ, ಅವಳ ಹತ್ರ ಏನ್ ಮಾತಾಡ್ತೀಯ? ಹೌದು, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡುವ. ನಿಮ್ಮ ಅವತಾರ ನೋಡಿದ್ರೆ ನಿಮ್ಮ ಅಪ್ಪ ಅಮ್ಮ ಅಲ್ಲೇ ಜೀವ ಬಿಡ್ತಾರೆ. ಯುವ ಡ್ರಾಪ್ ಮಾಡ್ತಿರ್ಬೇಕಾದ್ರೆ ಯಾವತ್ತಾದ್ರೂ ಈ ತರ ಮಾತಾಡ್ತಿದ್ಲಾ? ನಿಮ್ಮಿಬ್ರು ಬ್ರೇಕಪ್ ಆಗಿರೋದು ಇಡೀ ಕಾಲೇಜ್ಗೆ ಗೊತ್ತಾಗಿದೆ.